ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ. ನೀವೇನು ನೋಡ್ತಾ ಇದ್ದೀರಾ, ಇದು ಬಳ್ಳಿ ವೈಟ್ ಬೀನ್ಸು. ಸ್ನೇಹಿತರೆ, ಇದ್ರ ಬಗ್ಗೆ ರೈತರಿಂದನೇ ಮಾಹಿತಿ ಪಡ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ, ತಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ತಮ್ಮ ಹೆಸರು? ಶಿವಕುಮಾರ್ ಅಂತ. ಸರ್, ನೀವು ಬೆಳೆದಿರ್ತಕ್ಕಂಥ ಬೆಳೆ ಹೆಸರು ಏನು ಸರ್? ಇದು ಬಳ್ಳಿ ಬೀನ್ಸ್ ಅಂತ. ಬಳ್ಳಿ ಬೀನ್ಸ್ ಅಂತ. ಸರ್, ನೀವು ಬಳ್ಳಿ ಬೀನ್ಸ್ ಬೆಳೆಯೋದಕ್ಕೋಸ್ಕರ ನೆಲನ ಯಾವ ರೀತಿ ಆದ ಮಾಡ್ತೀರಾ ಸರ್? ಉಳುಮೆ ಮಾಡಬೇಕು. ಚೆನ್ನಾಗಿ ಉಳುಮೆ ಅಂದರೆ ಯಾವ್ಯಾವ ಥರ ಉಳುಮೆ ಮಾಡಿಸ್ತೀರಾ? ಮಣ್ಣು ಮಿದುವಾಗ ರೀತಿ ಉಳುಮೆ ಮಾಡಬೇಕು. ಯಾವ ರೀತಿ ಉಳುಮೆ ಮಾಡ್ತೀರಾ ಸರ್? ಎಲ್ಲ ಸಣ್ಣ ಪುಡಿ ಮಣ್ಣಿ ಬೀಳ್ಬೇಕು ಮಣ್ಣು. ಓಕೆ. ಒಂದು 4 ಟೈಮ್ ಬೀಜ ಬಿತ್ತೋದಕ್ಕೆ ಮುಂಚೆ ಹಾಂ, ಪೂರ್ತಿ ಮಣ್ಣೆಲ್ಲ ಅದು ಹೊರ್ತ ಬರಂಗೆ ಓಕೆ. ಸಣ್ಣ ಮಣ್ಣಿ ಬೀಳಂಗೆ ಹೊಡಿಬೇಕು. ಹಾಂ ಹಾಂ ಹಾಂ. ಸರ್, ಅದೇ ರೀತಿ ನೀವು ಕೊಟ್ಟಿಗೆ ಗೊಬ್ಬರ ಏನಾದರೂ ನೀಡ್ತೀರಾ? ಕಟ್ಟಿಗೆ ಗೊಬ್ಬರ ಹಾಕ್ಬೇಕು ಸಾಲಿಗೂ. ಹಾಂ. ಇಲ್ಲ ಸಾಲ್ಗಾರ ಫಸ್ಟ್ ಹಾಕ್ಬೋದು. ಹಾಂ. ಇಲ್ಲ ಆಮೇಲೆ ಇಲ್ಲ ಗುಣಿಗಾರ ಒಂದು ಇಡೆ ಹಾಕೊಂಬರ್ಬೋದು. ಒಂದು ಇಡೆ ಹಾಕ್ಯಂತ ಬರ್ಬೋದು. ಸರ್, ನೀವು ಬೀಜ ಎಲ್ಲ ಎಲ್ಲಿ ತರ್ತೀರಾ ಸರ್? ಬೀಜ ದಾವಣಗೆರೆ ತರ್ತೀವಿ. ದಾವಣಗೆರೆ ತರ್ತೀರಾ? ಬೀಜನೇ ನಾಟಿ ಮಾಡ್ತೀರಾ? ಬೀಜ ಒಂದೊಂದು ಬೀಜ ಊರ್ಬೇಕು. ಸರ್, ನೀವು ಪಾಯಿಂಟಿಗೂ ಡ್ರಿಪ್ ಪಾಯಿಂಟಿಗೆ ಮಾಡ್ತೀರಾ? ಇನ್ಲೈನ್ ಇರುತ್ತಲ್ಲ, ಇನ್ಲೈನ್ ಒಂದೊಂದು ಬೀಜನ ಅದೇ 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 ಸಿಂಗಲ್ ಬೀಜ ಉಳ್ಕೇತಾವು. ಸರ್, ಅದಾದ್ಮೇಲೆ ನೀವು ಬೀಜ ಮೊಳಕೆ ಬಂದಾದ್ಮೇಲೆ ಕಳೆ ಗಿಳೆ ಎಲ್ಲ ತಗೊಳೋದು? ಕಳೆ ಅಂದ್ರೆ ಕಡಿಮೆ ಕಳೆದು ಮುಂಚೆ ಅದೊರ್ತು ಹೊಲ ಹೊಡೆದಿರ್ತೀವಲ್ಲ. ಹಾಂ ಹಾಂ. ಈಗ ಏನಾಗುತ್ತೆ ಒಂದೇ ಟೈಮ್ ಬಿತ್ತೆ ಹೊಲ ಹೊಡೆದು ಇದು ಮಾಡಿದ್ರೆ ಹಾಂ, ಕಳೆ ಜಾಸ್ತಿ ಆಗುತ್ತೆ. ಖಂಡಿತ. ಈಗ ತಿರ್ಗಾ ಮುರ್ಗ ಕಳೆ ಹುಟ್ಟೋದು ಬೀಜ ಊರಕ್ಕೆ ಮುಂಚೆ ಹೊಲಗಳು 2-3 ಟೈಮ್ ಮಾಡೋದು ಏನಾಗುತ್ತೆ ಕಳೆ ಕಮ್ಮಿ ಆಗುತ್ತೆ. ಕಳೆ ಕಡಿಮೆ ಆಗುತ್ತೆ. ಓಕೆ. ಆಮೇಲೆ ಹಂಗೇನೋ ಕಳೆ ಬಂತು ಅಂದ್ರೆ ಇದು ಒಂದು ಔಷಧಿ ಐತಾ, ಔಷಧಿ ಹೊಡೆದ್ಬಿಟ್ರೆ ಒಂದು ಹುಲ್ಲು ಗಿಡ ಏನಿರಲ್ಲ, ಏನು ಇರೋದಿಲ್ಲ. ಇಲ್ಲ, ಕಳೆನಾಶಕ ಹೊಡೆದ್ಬಿಡ್ತೀರಾ? ಹಾಂ 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 ಹಾಂ. ಎಲ್ಲ ಸತ್ತು ಹೋಗುತ್ತೆ. ಆಮೇಲೆ ಯಾವ ರೀತಿ ನೀವು ಮೆಡಿಸಿನ್ ಕೊಡ್ತೀರಾ ಸರ್ ಅದಕ್ಕೆ? ಗೊಬ್ಬರ ಫಸ್ಟ್ನೇ ಟೈಮ್ ಇಂಚಿರಾಗಿ ಕೊಡ್ತೀವಿ. ಹಾಂ, ಫಸ್ಟ್ ಟೈಮ್ ಸಾಲಿಬಲ್, ವಾಟರ್ ಸಾಲ್ಯುಬಲ್. ಹಾಂ, ಮತ್ತೆ 19 ಕೊಡ್ತೀವಿ ಸ್ಟಾರ್ಟಿಂಗ್. ಓಕೆ. ಆಮೇಲೆ 13-0-45 ಕೊಡ್ತೀವಿ. ಓಕೆ. 12-61 ಕೊಡ್ತೀವಿ. ಹಾಂ ಹಾಂ. 00-50 ಕೊಡ್ತೀವಿ. ಹಾಂ ಹಾಂ. ಅಂತಂದು ಕೊಡ್ತೀವಿ. ಸರ್, ಈ ಗೂಟ ಎಲ್ಲ ಕಟ್ಟಿದ್ದೀರಲ್ಲ ನೀವು, ಗೂಟ ಇವು ಕಟ್ಟಿದ್ಮೇಲೆ ಹಗ್ಗ ಊರಿನ ಅಗಲಗಲ ಕಟ್ಟಬೇಕಾ? ಏನು ಒಂದು ಟೈಮ್ ಕಟ್ಟಿಬಿಟ್ಟು ಸರ್, ಒಂದು ಟೈಮ್ ಕಟ್ಟಿದ್ರೆ ಸರ್? ಕಟ್ಟಿಬಿಟ್ರೆ ಹಾಂ. ಆಮೇಲೆ 2 ಲೈನ್ ತಂತಿ ಕಟ್ಟಬೇಕು. 2 ಲೈನ್ ತಂತಿ ಕಟ್ಟಬೇಕು. ಓಕೆ. 2 ಅಡಿಗೆ ಒಂದು ಇಲ್ಲಿ ತಂತಿ ಕಟ್ಟಿದ್ದೀರಲ್ಲ, 2 ಅಡಿಗೆ ಒಂದು ಕಟ್ಟಬೇಕು. 2.5 ಅಡಿಗೆ ಒಂದು. ಆಮೇಲೆ ನಮ್ಮ ತಲೆ ಮೇಲೆ ಹಾಂ 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 ಕೈ ಸಿಗಾರಕ್ಕೆ ಕೈ ಸಿಗಾರಕ್ಕೆ ಒಂದು ಲೆವೆಲ್ ಕಟ್ಟಬೇಕು. ಓಕೆ. ಒಂದು ಪಟ್ಟು ದಾರ ಕಟ್ಟಿಬಿಟ್ರೆ ಅಲ್ಲಿದ್ದಲ್ಲಿ ಜಂಟಾಗಿ ಕಟ್ಟಿಬಿಟ್ರೆ ಅದು ಬಳ್ಳಿ ಆಟೋಮೆಟಿಕ್ ಅದಕ್ಕೆ ಹೋಗ್ಬಿಡುತ್ತೆ. ಕೆಲಸ ಏನಿರಲ್ಲ. ಒಂದ್ಸರಿ ಒಂದೇ ಟೈಮ್ ಈ ಟೊಮೊಟೊಕ್ಕೆ ಅಗಲಗಲ ಕಟ್ತಾರಲ್ಲ, ಅದು ಸುಮ್ಮನೆ ಕಾಳು ಓಡಾಡ್ದಂಗೆ ಬಳ್ಳಿ ಕಟ್ಲೇಬೇಕದು. ಇದು ಹಂಗೇನಾ? ಇದು ಆ ರೀತಿ ಏನಲ್ಲ ಸರ್. ಇದು ಎಷ್ಟು ತಿಂಗಳು ಬೆಳೆ ಸರ್ ಇದು? ಇದು ಸರಿ ಮಾಡಿದ್ರೆ ಒಂದು 3 ತಿಂಗಳು 2.5 ತಿಂಗಳು 3 ತಿಂಗಳು ಇರ್ಬೋದು. ಬಂದ್ಬಿಡುತ್ತಾ? ಅಲ್ಲ, ಬೆಳೆ ಬರೋದಕ್ಕೆ ಬೆಳೆ 2.5 ತಿಂಗಳಿಗೆ ಬರುತ್ತೆ. ಬಂದ್ಮೇಲೆ ಎಷ್ಟು ತಿಂಗಳು ಇರುತ್ತೆ ಸರ್ ಇದು? ಒಂದು ಚೆನ್ನಾಗಿ ಮಾಡಿದ್ರೆ ಒಂದು 10 ಬಿಡು ಅಂತ ಅರಿಬೋದು. 10 ಬಿಡು ಅರಿಬೋದು. 15 ಬಿಡು ತನಕ ಅರಿಬೋದು. ಹಾಂ ಹಾಂ ಹಾಂ. ಸರ್, ನೀವೆಲ್ಲ ಮಾರ್ಕೆಟ್ಗೆಲ್ಲ ಎಲ್ಲೋ ಸರ್ ಹೋಗೋದು? ದಾವಣಗೆರೆ ಹೋಗ್ತೀರಾ ಸರ್? ನಿಮಗೆ ಮಾರ್ಕೆಟ್ ಈಗ ಏನು ರೇಟ್ ಇದೆ ಸರ್? ಈಗ ಪೂರ್ತಿ 12 ರೂಪಾಯಿ ರೇಟ್ ಇದೆ. 12 ರೂಪಾಯಿ ರೇಟ್ ಇದೆ ಸರ್. ನಿಮಗೆ ಇವತ್ತಿನ ದಿನ ರೇಟ್ ಇರೋದು ವರ್ಕೌಟ್ ಆಗುತ್ತೆ ಸರ್? ಆಗಲ್ಲ, ಆದ್ರೂ ಬಿಡಬಾರ್ದು. ಈಗ ಬಿಟ್ರೆ ಮುಂದಿನ ಇದಕ್ಕೆ ಹೂವಿಗೆ ಅದಕ್ಕೆಲ್ಲ ಅದೇ 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 ಆಗುತ್ತೆ. ಮತ್ತೆ ಕೂಲಿಯರ್ಗಾಗಲಿ ಅದನ್ನ ಹರಿಸ್ಲೇಬೇಕು ಸರ್. ನಿಮ್ಗೆ ಒಳ್ಳೆ ಬೆಲೆ ಸಿಗ್ಬೇಕಂದ್ರೆ ಯಾವ ಬೆಲೆ ಇರ್ಬೇಕು ಸರ್? ನಿಮ್ಗೆ 30 ರೂಪಾಯಿನಾರು ಇರ್ಬೇಕು. 30 ರೂಪಾಯಿ ಇದ್ರೆ ಒಳ್ಳೆ ಬೆಲೆನಾ ನಿಮ್ಗೆ? ಒಂದು ಕೆಜಿಗೆ 10 ರೂಪಾಯಿ ಹೋಗುತ್ತೆ ಖರ್ಚು. ಇನ್ನು 20 ರೂಪಾಯಿ ಒಂದು 18-20 ರೂಪಾಯಿ ಉಳಿತದ. ಅವಾಗ ಬೀಜ ಗೊಬ್ಬರದ್ದು ಮಾಡಿದ್ದು ಒಂದು ಹೆಚ್ಚು ಕಮ್ಮಿ ನಮ್ಗೆ ಸ್ವಲ್ಪ ಅನುಕೂಲತೆ ಆಗ್ತದೆ ಸರ್. ನೀವೀಗ ಎಷ್ಟು ಹಾಕಿದ್ದೀರಾ ಸರ್? ನೀವು ಹಾಕಿರೋದೆಲ್ಲ ಒಂದು ಎಕರೆ ಲೆಕ್ಕಕ್ಕೆ ಬರುತ್ತೆ ಸರ್? 1 ಎಕರೆ ಬರುತ್ತೆ. 1 ಎಕರೆ ಏನು ಖರ್ಚು ಬರುತ್ತೆ ಸರ್? ಇದಕ್ಕೆ ಭಾಳ ಬಹುಬಾರಿ ಖರ್ಚೇನು ಬರೋದು. ಈಗ ಟಮಟೆ ಬಂದಂಗೆ ಊಟ ಇದ್ರೆ ಊಟ ಸ್ವಂತಕ್ಕಿದ್ರೆ ಒಂದು
25-30 ಸಾವಿರ ಆಗುತ್ತಾ? ಒಂದ್ ಎಕರೆ ಏನ್ ಭಾರಿ ಮಾಡ್ತಾರೆ ಒಂದು 25,000 ರೂಪಾಯಿ ಔಷಧಿ ಗೊಬ್ಬರ ಎಲ್ಲ ಸೇರಿ ಒಂದು 25-30,000 ರೂಪಾಯಿ ಲಾಸ್ಟ್. ಒಳ್ಳೆ ಬೆಳೆ ತೆಗೆದ್ರೆ ಎಷ್ಟು ತೆಗಿಬೋದು ಸರ್ ಇದ್ರಲ್ಲಿ? ಇದು ಬಹಳ ಹುಚ್ಚುಕುಲ್ಸ ಇದು. ಹಾ. ಬಿಟ್ರೆ ಭಾರಿ ಬಿಡುತ್ತೆ ಸರ್. ಸರ್ತಿ 25-30 ಚೀಲ ಅರಿವು 20 ಚೀಲ ಅಂತ ಕಮ್ಮಿ ನೀನ್ ಏನಿಲ್ಲ ಅಂದ್ರೆ ಭಾಳ 20 ಚೀಲ ಅಂದ್ರೆ 20 ಚೀಲ ಅಂದ್ರೆ ಎಷ್ಟು ಕ್ವಿಂಟಲ್ ಬರುತ್ತೆ ಸರ್? ಎಲ್ಲ 20 60 ಕೆಜಿ 70 ಕೆಜಿ ಬರುತ್ತೆ ಒಂದು 20 ಚೀಲ. ಕ್ವಿಂಟಲ್ 15ರಿಂದ 20 ಕ್ವಿಂಟಲ್ ಅರಿವು ಸರ್ತಿ. ಒಂದು ಬೀಡಿ. ಹೌದಾ? ಒಂದು ಬೀಡಿಗೆ ನಿಮಗೆ ಒಂದು ಕ್ವಿಂಟಲ್ ಏನಿಲ್ಲ ಅಂದ್ರೆ ಒಂದು 25 ರೂಪಾಯಿ ಕೆಜಿ ಸಿಕ್ಕರೆ ಸಾಕಲ್ಲ? 25 ರೂಪಾಯಿ ಮೇಲಿದ್ರೆ ಹಾ. ಗಿಡತ್ತೆ. 20 ರೂಪಾಯಿ ಒಳಗಿತ್ತಂದ್ರೆ ಸ್ವಲ್ಪ ಮಾಡಿದ ಕೂಲಿ ಅಷ್ಟೇ ಬರುತ್ತೆ, ಏನು ಲಾಭ ಸಿಗಲ್ಲ. ಅದೇ ಸರ್, ಏನಿಲ್ಲ ಮೆಡಿಸನ್ ಯಾವ ರೀತಿ ಔಷಧಿ ಎಲ್ಲ ಮೇಂಟೈನ್ ಮಾಡ್ತೀರಾ? ಹೌದು ಔಷಧಿ maintain ಮಾಡ್ತೀವಿ. ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಸರ್? ಈಗ ಹುಳ ಇದ್ರೆ ಕಾಟೋಪೈಡ ಫುಲ್ ಹೊಡಿತೀವಿ, ಓಕೆ ಬೆನ್ಸೈಟ್ ಹೊಡಿತೀವಿ. ಓಕೆ. ಆಮೇಲೆ ಇನ್ನೇ ಅದು ಬೀನ್ಸ್ ಏನು ಹೈಯೆಸ್ಟ್ ಏನು ಹಸುಳು ಒಂದು ಬಿಟ್ರೆ ಹಸ್ರೋಳದ್ದು ಬರುತ್ತೆ. ಹಾಂ ಹಾಂ ಹಾಂ. ಅದು ಬಿಟ್ರೆ ಸ್ವಲ್ಪ ಇಲ್ಲೊಂದು ಸ್ವಲ್ಪ ಕೆಂಪು ಇದು ಬರುತ್ತೆ. ಓಕೆ. ಕಾಫಿ ರೋಗ ಅಂತ ಕಾಫಿ ರೋಗ ಅಂತ ಹೇಳಿ ಅದೊಂದು ಬಿಟ್ರೆ ಇನ್ನೇನು ರಂಗೋಲಿ ಹುಳ ಒಂದು ಬರುತ್ತೆ. ಸರ್, ನೀವು ಬೀನ್ಸ್ ಮುರಿದು ಸರ್ತಿಗೆಲ್ಲ ಔಷಧಿ ಹೊಡಿಲೇಬೇಕಾ? ಇಲ್ಲ ಒಂದು ರೋಗ ಇದ್ರೆ ಹೊಡಿತೀವಿ. ರೋಗ ಇದ್ರೆ ಹೊಡಿತೀವಿ. ಹಾಂ. ರೋಗ ಇಲ್ಲದ್ರೆ ಇಲ್ಲ. ಇಲ್ಲ. ರೋಗ ಇಲ್ಲದ್ಮೇಲೆ ರೋಗ ಇತ್ತಂದ್ರೆ ಒಂದು 8-10 ದಿವಸಕ್ಕೆ ಒಂದು ಟೈಮ್. ಅದೇ 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 ರೋಗ ಇರ್ಲೇ ಬಿಡ್ಲಿ 10 ದಿವಸ ಕಂಪೌಂಡ್ ಹಾಂ ಹಾಂ ಹಾಂ. ಸೈಡ್ ಹೊಡಿಬೇಕು. ತುಂಬ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದೀರಾ ಸರ್. ಬೆಳೆ ಅಂತ ರೈತರು ಯಾವ ರೀತಿ ಬೆಳೆದ್ರೆ ಇದ್ರ ಲಾಭ ಮಾಡ್ಬೋದು ಅಂತ ಹೇಳ್ತೀರಾ ಸರ್? ಅದೇ ಸರ್, ಅಚ್ಕಟ್ಟು ಈಗ ಬೆಲೆ ಸಿಗಬೇಕು ಅಷ್ಟೇ. ಹಾಂ. ಈಗ ಮಾಡಿದ ರೈತರು ಪ್ರತಿಯೊಬ್ಬರು ರೈತರು ಮಾಡ್ತಾರೆ ಕೆಲಸನ. ಹಾಂ ಹಾಂ ಹಾಂ. ಬೆಲೆ ಕಮ್ಮಿ ಆದಾಗ ಏನ್ ಮಾಡ್ತಾರೆ, ಡಲ್ ಮಾಡ್ಬಿಡ್ತಾರೆ. ಅರ್ಧ ಪ್ರಾಯ ಬಂದಿರುತ್ತಾ ಗಿಡ, ನಿಜ ನಿಜ ನಿಜ. ರೇಟ್ ಡೌನ್ ಆಗಿರುತ್ತಾ, ಅವಾಗ ಏನ್ ಮಾಡ್ತಾರೆ ಅದ್ರ ಕಡೆ ಗಮನ ಅದೇ ಅದೇ ಅದೇ. ಹರ್ಸಲ್ಲ. ಒಳ್ಳೆ ಬೆಲೆ ಸಿಕ್ಕರೆ ಅವನು ಜವಾಬ್ದಾರಿ ಒಳ್ಳೆ ಬೆಲೆ ಮಾಡ್ತಾನೆ. ಸಿಕ್ಕರೆ ಎಲ್ಲರಿಗೂ ಇಂಪ್ರೂವ್ಮೆಂಟ್ ಎಷ್ಟರಾಗ್ಲಿ ಏನಾಗ್ಲಿ ಮಾಡ್ಬೇಕಂತ ಹುಮ್ಮಸ್ ಇರುತ್ತೆ. ಅದೇ ಅದೇ ಈಗ ಅದೇ. ನಾವು ಇದಕ್ಕೆ ಕೋಳಿ ಗೊಬ್ಬರ ತರಿಸಿ ಹಾಕಿ. ಹಾಂ 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 ಹಾಂ. ಹೇಳಿ. ಈಗ ದನಿ ಗೊಬ್ಬರ ಸಿಗ್ಲಿಲ್ಲ, ಖಂಡಿತ. ಕೋಳಿ ಗೊಬ್ಬರ ತರಿಸಿ. ಕೋಳಿ ಗೊಬ್ಬರಕ್ಕೆ ಬಹಳ ಫಾಸ್ಟ್. ಅದೇ 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 ಅದೇ. ನೀನು ಬೆಳಿಗ್ಗೆ ಹಾಂ. ತರಕಾರಿ ಬೆಳಿಗ್ಗೆ ಯಾವುದೇ ಬೆಳೆ ಹಾಕು, ಹಾಂ. ಕೋಳಿ ಗೊಬ್ಬರ ಎಷ್ಟು ಫಾಸ್ಟ್ ಆಗೋದು. ಹೌದಾ? ಹಾಂ ಹಾಂ ಹಾಂ. ಸರ್ಕಾರಿ ಗೊಬ್ಬರ ಮುಟ್ಸೇ ಅಲ್ಲ ಇದಕ್ಕೆ. ಮುಟ್ಸೇ ಇಲ್ಲ. ಸರ್ಕಾರಿ ಗೊಬ್ಬರ ಹಾಕಿದ್ರೆ ರೋಗ ಜಾಸ್ತಿ ಅಂತಾರೆ. ಹಾಂ. ಅಂದ್ರೆ ಆರ್ಗ್ಯಾನಿಕ್ ಮಾಡಿದ್ರೆ ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಹಾಕಿದ್ರೆ ಅಷ್ಟು ಚೆನ್ನಾಗ್ ಬರುತ್ತೆ ಬೆಳೆ. ಆಮೇಲೆ ಗಿಡನು ಇಂಪ್ರೂವ್ಮೆಂಟ್ ಇರುತ್ತೆ, ಬೇಗ ಹಾಳಾಗಲ್ಲ. ಹಾಂ ಹಾಂ. ಸರ್ಕಾರಿ ಗೊಬ್ಬರ ಈಗ ಒಂದು ತಿಂಗಳು 10 ಬಿಡ ಇದೆ, ಹಾಂ. ಇನ್ನೊಂದು 5 ಬಿಡ ಜಾಸ್ತಿ ಇರ್ಬೋದು ಸರ್, ಇವಾಗ ನೀವು ಎಷ್ಟು ಬೀಡ್ ಅರ್ದಿದ್ದೀರಾ ಸರ್ ಆಲ್ರೆಡಿ? 5 ಬಿಡ 5ನೇ ಬಿಡ ಇನ್ನೊಂದು 5 ಬೀಡ್ ಅರಿತೀರಾ? ಅರಿಬೋದು. ಇನ್ನೂ 5-6 ಈಗ 5 ಬೀಡಲ್ಲೂ ನಿಮ್ಗೆ ಒಂದು ಒಳ್ಳೆ ಬೆಲೆ ಏನು ಸಿಕ್ಕಿಲ್ವಾ? ಇದು ಯಾವ್ದು ಸಿಕ್ಕಿದೆ ಇನ್ನು ಮುಂದೆ 20 ರೂಪಾಯಿ ಸಿಕ್ಕುತ್ತೆ ಅಷ್ಟೇ. 20 ರೂಪಾಯಿ ಒನ್ ಟೈಮ್ ಸಿಕ್ಕಿತ್ತು. ಅಂದ್ರೆ ಮಳೆ ಬಂದು ಎಲ್ಲ ಬಹಳ ಅಷ್ಟು ಇಳುವರಿ ಇಲ್ಲ. ಹೌದಾ? ಮಳೆ ಜಾಸ್ತಿ ಆದ್ರೂ ಸಮಸ್ಯೆ ಮಳೆ ಅಂತೀರಾ? ಜಾಸ್ತಿ ಆದ್ರೆ ಸಮಸ್ಯೆ. ಅದೇ ಅದೇ. ಅಂದ್ರೆ ಸ್ವಲ್ಪ ಬೀಜ ಬಿತ್ತನೆ ಮಾಡಕ್ಕೆ ಅಂದ್ರೆ ದಿಬ್ಬ ಇರ್ಬೇಕು, ಹಾಂ 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 ಹಾಂ. ಬದು ಕಟ್ಕೋಬೇಕು. ಬದು ಕಟ್ಬೇಕು. ಹಾಂ. ಅವಾಗ ಏನಾಗುತ್ತೆ ಅಂದ್ರೆ ಇದು ಒಳಲಿರ್ಬೇಕು. ಇದು ಹಾಂ ಹಾಂ. ಇಂಥ ಜಾಗ ಒಳಲಿದ್ರೆ ಏನಾಗುತ್ತೆ ಅಂದ್ರೆ ನೀರು ಇಲ್ಲಿ ಬಸಿರುತ್ತೆ. ಅದೇ 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 ಅದೇ. ಅವಾಗ ಎಷ್ಟೇ ಸ್ವಲ್ಪ ಮಳೆಗಾಲ ಆದ್ರೂ ಏನಾಗುತ್ತೆ ಅಂದ್ರೆ ಬಳ್ಳಿ ತಡಿತೈತಿ. ಖಂಡಿತ ಈಗ ಅಂಗಳ ಹೋಗಿತ್ತು ಅಂದ್ರೆ ಭೂಮಿ ಖಂಡಿತ ಖಂಡಿತ. ನೀರ್ ನಿಲ್ತು ಅಂದ್ರೆ ಏನಾಗುತ್ತೆ ಅಂದ್ರೆ ಶೀತ ಜಾಸ್ತಿ ಆಗಿ ಬಳ್ಳಿ ಹಳದಿ ಕಲರ್ ಬಂದು ರೋಗ ಚಾಲಾಗುತ್ತೆ. ಅದೇ ಅದೇ ಅದೇ. ಮೇನ್ ಬೋದ ಸ್ವಲ್ಪ ಇರ್ಬೇಕು ಎತ್ತರ. ಸರ್, ನೀವು ಇನ್ನು ಯಾವ್ಯಾವ ತರಕಾರಿಗಳೆಲ್ಲ ಬೆಳಿತೀರಾ? ಟೊಮೆಟೊ ಬೆಳಿತೀವಿ, ಬದ್ನೆ ಬೆಳಿತೀವಿ. ಹಾಂ ಹಾಂ ಹಾಂ. ತರಕಾರಿ ಎಲ್ಲ ಬೆಳಿತೀರಾ? ಬದ್ನೆ, ಕೋಸು. ಹಾಂ ಹಾಂ ಹಾಂ. ತರಕಾರಿ ಹೆಚ್ಚು ಬೆಳಿತೀರಾ ಸರ್ ನಿಮ್ಮ ಕಡೆ? ಹೌದು. ಮತ್ತೆ ಏನಿಲ್ಲ ಸರ್, ಏನಂದರೆ ರೈತರಾದನು ಒಂದು ಒಳ್ಳೆ ಬೆಲೆ ಸಿಕ್ಕರೆ ಜವಾಬ್ದಾರಿ ಮಾಡೋಕ್ಕೂ ಸಹ ಸಿಗುತ್ತೆ ಅಂತ ಹೇಳ್ತೀರಾ ನೀವು, ಅಲ್ವಾ ಸರ್? ಹೌದು ಸರ್. ಈಗ ಒಂದು ತೀರಾ ಅಟ್ಲೀಸ್ಟ್ ಸ್ವಲ್ಪ ಬೆಲೆ ಏನಾದ್ರು ಸಿಕ್ಕರೆ ಹಾಂ ಹಾಂ ಹಾಂ. ಎಲ್ಲರಿಗೂ ಮಾಡಕ್ ಹುಮ್ಮಸ್ ಬರುತ್ತೆ. ಈಗ ಏನಾಗ್ತದೆ, ಕೆಲವು ರೈತರು ಬೇಕಾದಷ್ಟು ಮಾಡಿರ್ತಾರೆ, ಹಾಂ ಹಾಂ. ಇನ್ನು ಸ್ಟಾರ್ಟಿಂಗ್ ಆ ಮೂಮೆಂಟ್ ಕಾಸ್ಟ್ ಸ್ಟಾರ್ಟ್ ಆಗ್ತಿರುತ್ತೆ. ಅದೇ 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 ಅದೇ. ರೇಟ್ ಕೂಲಿಯರ್ಗೂ ಆಗ್ತಾರಲ್ಲ, ಖಂಡಿತ ಅವಾಗ ಏನ್ ಮಾಡ್ತಾರೆ ಅಂದ್ರೆ ಹಾಳು ಮಾಡ್ತಾನೆ. ಖಂಡಿತ ಏನೋ ಅವ್ ಮಾಡಿದ್ದು ಅಷ್ಟು ಲಕ್ಷ ಗಟ್ಟಲೆ ಮಾಡಿದ್ದು ಎಲ್ಲ ಓಟು ಮೈಮೇಲೆ ಬರುತ್ತೆ. ಖಂಡಿತ ಖಂಡಿತ. ಇದನ್ನ ತರಕಾರಿ ಹೆಂಗಂದ್ರೆ ರೇಟ್ ಸಿಗ್ಲಿ ಬಿಡ್ಲಿ, ಇದನ್ನ ಅವ್ರದೇ ಮುಂದಿನ ಕಾಯಿಗೆ ಅನುಕೂಲತೆ ಆಕತ್ತೆ. ಖಂಡಿತ ಖಂಡಿತ. ಹಂಗ ಬಿಟ್ಟು ಅಂದ್ರೆ ಬಳ್ಳಿನ ಹಾಳಾಕತ್ತೆ. ಅರಿಯೋಕೆ ನೆಕ್ಸ್ಟ್ ರೇಟ್ ಸಿಕ್ಕಿತ್ತು ಅಂತ ಹೇಳಿ ಸುಮ್ಮನೆ ಕಂಪಲ್ಸರಿ ಬದಲಾಗಬೇಕು. ಅದೇ ಏನಿಲ್ಲ ಬ್ರದರ್, ಏನಂದ್ರೆ ಫಸ್ಟ್ನೇ ಕೊಯ್ಲು ನೀವು ಎಷ್ಟು ಅರಿಬೋದು ಇದು ಬೀನ್ಸ್ನ? ಸ್ಟಾರ್ಟಿಂಗ್ ಒಂದು 6-7 ಕ್ವಿಂಟಲ್ ಅರಿಬೋದು. 6 ಕ್ವಿಂಟಲ್ ಅರಿಬೋದು. ಬರ್ತಾ 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 ಯಾವ ರೀತಿ ರೀಚ್ ಆಗುತ್ತೆ? ಒಂದು 4-6 ಕೊಯ್ಲು ಬಲವ ಬರುತ್ತೆ. ಹಾಂ. ಎಷ್ಟು ಬಲವಾಗ ಅಂದ್ರೆ ಎಷ್ಟು ಕ್ವಿಂಟಲ್ ಬರುತ್ತೆ? 20 ಕ್ವಿಂಟಲ್ ತನಕ 15-20. ಹಾಂ. ಆಮೇಲೆ ಅದೇ ನಾವು ಬಳ್ಳಿ ಯಾವ ಮತ್ತೆ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಈಗ ಇಂಪ್ರೂವ್ಮೆಂಟ್ ಇದ್ರೆ ಈಗ ಒಬ್ಬ ವರ್ಕರ್ ಅದು ಯಾವ ಗೊಬ್ಬರ ಕೊಡೋದು, ಯಾವ ಔಷಧಿ ಕೊಡೋದು ಏನ್ ಮಾಡೋದು ಅಂದ್ರೆ ಬಳ್ಳಿ ಇಂಪ್ರೂವ್ಮೆಂಟ್ ಆಗಲ್ಲ. ಖಂಡಿತ ಖಂಡಿತ. ಈಗ 2 ಟೈಮ್ 1 ಟೈಮ್ ಅವ್ರು ಗೊಬ್ಬರ ಕೊಡೋಕೆ ನಾವು. ಖಂಡಿತ ಖಂಡಿತ. 2 ಟೈಮ್ ಕಾಯಿ ಅಂದ್ರೆ 1 ಟೈಮ್ ಗೊಬ್ಬರ ಕೊಟ್ಟರೆ ಮಾತ್ರ ಹಾಂ 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 ಹಾಂ. ಅದೊಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ, ಕಾಯಿ ಚೆನ್ನಾಗಿ ಬರುತ್ತೆ, ಎಲ್ಲ ಬರುತ್ತೆ. ಖಂಡಿತ ಖಂಡಿತ. ಹಂಗೆ ಸುಮ್ಮನೆ ನಾನು ನಾಟಿ ಮಾಡಿದೆ ಬಿಟ್ಟೆ ಒಬ್ಬಟ್ಟು ಯಾವಾಗ ಔಷಧಿ ಹೊಡೆದ್ರೆ ಅಂದ್ರೆ ಇಳುವರಿನೂ ಬರೋದು. ಅದೇ 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 ಅದೇ.
ಒಂದು ಎಕರೆಗೆ ಒಂದು 25,000 ಖರ್ಚು ಬರುತ್ತೆ. 20,000-30,000 ರೂಪಾಯಿ ಅದು ಗೂಟ ಎಲ್ಲ ಅದೇ ಕೊಟ್ಟಿಗೆ ಗೊಬ್ಬರಗಳು ಜಾಸ್ತಿ, ಕೋಳಿ ಗೊಬ್ಬರ ಯೂಸ್ ಮಾಡಿದ್ರೆ ರೋಗಗಳು ಕಮ್ಮಿ ರೋಗನೂ ಕಮ್ಮಿ ಆಗುತ್ತೆ, ಆಮೇಲೆ ಬಳ್ಳಿನೂ ಗಾಢ ಹಾಳಾಗುತ್ತೆ. ಹಾಳಾಗುತ್ತೆ. ಒಂದೇ ಸರಿ ಇದು ಉರಿ ಕಟ್ಟೋದು, ತಂತಿ ಕಟ್ಟಿ. ಉರಿದೇನೆ ಬಹಳ ರಿಸ್ಕ್ ಏನಾಗಲ್ಲ. ಅದೇ ಎಲ್ಲಾ ಬೆಳೆಗಿಂತ ಇದು ಅನುಕೂಲ ಆದ ಬೆಳೆನೇ. ಎಷ್ಟು ದಿನಕ್ಕೊಂದ್ಸರಿ ಹರಿತೀರಾ ನೀವು? 4 ರಿಂದ 5 ದಿವಸ. 4 ದಿನಕ್ಕೆ ಒಂದು 5 ದಿನ ಹರಿಲಿಲ್ಲ ಅಂದಾಗ ಬಲಿಲ್ಲ ಅಂದ್ರೆ ಬೆಲೆ ಇರಲ್ಲ. ಬಲ್ತು ಬೆಲೆ ಇರಲ್ಲ. 4-5 ದಿನ ಕರೆದು ಬಿಡ್ಬೇಕು. ಬಹಳ ಏನು ಏರನ್ನು ಕೂರಿ ಒಟ್ಟು ಮಾಡಿ ಒಂದ್ ದಿವಸ ಲೇಟ್ ಮಾಡ್ಬೋದು ಅಷ್ಟೇ. ಹೌದಾ? 5 ದಿವಸ ಇರ್ಲೇಬೇಕು. ಮಾರ್ಕೆಟ್ ಎಷ್ಟು ಗಂಟೆಗಿದೆ ಸರ್ ದಾವಣಗೆರೆ? ಈಗ ದಾವಣಗೆರೆ ಸಂಜೆ ಮಾರ್ಕೆಟ್, ಬೆಳಗ್ಗೆ ಮಾರ್ಕೆಟ್ ಕಡಿಮೆ ವ್ಯಾಪಾರ. ಅದೇ ಸಂಜೆ ಮಾರ್ಕೆಟ್ ಹೊರಗಡೆ ಪಾರ್ಸಲ್ ಹೋಗತ್ತಾ, ಹಂಗಾಗಿ ಹೋಗುತ್ತೆ. ಆಮೇಲೆ ಹೊಸೂರಿ ಆಗ್ತದೆ ತಮಿಳ್ನಾಡಿಗೆ. ಓಕೆ. ಅಲ್ಲಿ ಇದೆ ಸ್ವಲ್ಪ ಫಾಸ್ಟ್ ಆಗಿ ಓಡುತ್ತೆ, ಆದ್ಮೇಲೆ ರೇಟ್ ಇಲ್ಲ. ಎಲ್ಲ ಕಡೆ ಬೆಳೆ ಜಾಸ್ತಿ ಆದಾಗ ಇರತ್ತೆ, ರೇಟ್ ಕಮ್ಮಿ ಆಗುತ್ತೆ. ಓಕೆ ಸರ್. ಎಷ್ಟು ಓಡೋದ್ರೆ ತಮಿಳ್ನಾಡೇ ಇದು. ಖಂಡಿತ ಸರ್. ಈಗ ರೈತರು ತರಕಾರಿಗಳು ಎಲ್ಲ ಬೆಳೆಯೋದ್ರಿಂದನೇ 4 ಜನಕ್ಕೆ ತರಕಾರಿ ಇದು ಬೇಗ ಸಿಗ್ತಾ ಇರೋದು. ಎಲ್ಲ ಇವಾಗ ಅಡಿಕೆ ಮತ್ತೊಂದು ಅಂತ ಹೋಗಿದ್ದಾರೆ. ತರಕಾರಿ ಬೆಳೆಯೋ ಎಲ್ಲರೂ ಅಡಿಕೆ ಬೆಳ್ಕಂತವ್ರೆ, ಆಮೇಲೆ ಮುಣ್ತಿ ಮುಖ. ನಿಜ. ರೈತರದ ಜೀವನ ಹೆಂಗಪ್ಪ ಅಂದ್ರೆ, ಸಿಗ್ಲಿ ಬಿಡ್ಲಿ, ಒಂದು ರೈತರ ಕರ್ತವ್ಯ ಏನಪ್ಪ ಅಂದ್ರೆ ಬೆಳಿಬೇಕಲ್ಲ. ಓಕೆ ಸರ್, ತುಂಬ ಧನ್ಯವಾದಗಳು ಸರ್. ನಿಮ್ಮ ಟೈಮ್ ನಮ್ಗೆ ಇಷ್ಟೊತ್ತು ಕೊಟ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಸರ್. ಥ್ಯಾಂಕ್ ಯು ಸರ್.